ಎಲ್ಲ ಮಾಧ್ಯಮ ಮಿತ್ರರಿಗೂ ಹಾಗೂ ಮಲ್ಲಿಗೆ ಮಿತ್ರರಿಗೂ ನಮಸ್ಕಾರ. ಹಾಗೂ ನನಗೆ ಕಂಟಿನ್ಯೂ ಆಗಿ ಯಾರೆಲ್ಲ ಸಪೋರ್ಟ್ ಮಾಡ್ಕೊಂಬಂದಿರೋ ಎಲ್ಲರಿಗೂ ನನ್ನ ಧನ್ಯವಾದ ತಿಳಿಸ್ತೇನೆ. ಹಾಗೂ ನನ್ನ ವಿಡಿಯೋವನ್ನು ಹಾಗೆ ಯಾರು ನೋಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಮಾಡದೆ ನನಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೇನೆ. ಹಾಗೂ ನನ್ನ ಈ ವಿಡಿಯೋದಲ್ಲಿ ಹಲವಾರು ಕಮೆಂಟ್ಗಳಿಗೆ ನಾನು ಕಮೆಂಟಿಗೆ ಆನ್ಸರ್ ಮಾಡ್ತೇನೆ. ಮತ್ತು ನನ್ನ ಇವತ್ತಿನ ದಿನಚರಿ ಕೆಲಸವನ್ನು ಹೇಗಾಯಿತು ಅಂತ ಹೇಳ್ತೇನೆ. ನಿನ್ನೆ ಕೂಡ ವಿಡಿಯೋ ಹಾಕಲಿಲ್ಲ. ನಿನ್ನೆ ಸೈಯನ್ ಮಾಡಿದೆ, ಇವತ್ತು ಸೈಯನ್ ಮಾಡಿದೆ ಅಂತ ಹೇಳ್ತೇನೆ. ನೋಡಿ, ನಾನಿವತ್ತು ನನ್ನ ಮಲ್ಲಿಗೆ ಗಿಡಕ್ಕೆ ನಾನು ಪಚ್ಚೆ ಪೌಡರನ್ನು ಹಾಕಿದ್ದೇನೆ. ಪಚ್ಚೆ ಪೌಡರ್ ಮತ್ತು ನೀಮ್ ಆಯಿಲನ್ನು ಹಾಕಿದ್ದೇನೆ. ನಾನು ಮೊದಲಿಗೆ 20 ಲೀಟರ್ ನೀರು ತಗೊಂಡಿದ್ದೇನೆ. ಯಾಕಂತ ಹೇಳಿದರೆ ಇದು ಫುಲ್ಲು ನೀರು ಹಾಕಿದರೆ 30 ಲೀಟರ್ ಆಗ್ತದೆ. ಫುಲ್ಲು ನೀರು ಹಾಕ್ಕೊಂಡು ಮಿಕ್ಸ್ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಹಾಗಾಗಿ ನಾನು 20 ಲೀಟ್ರನ್ನು ತಗೊಂಡಿದ್ದೇನೆ. ಅದಕ್ಕೆ ನೀಮ್ ಆಯಿಲ್ ಮತ್ತು 2 ಪಚ್ಚೆ ಪೌಡರ್ದು ಪ್ಯಾಕೆಟನ್ನು ಹಾಕ್ತಾಯಿದ್ದೇನೆ. 2 ಪಚ್ಚೆ ಪೌಡರಿಗೆ ನಾನು ಲಾಸ್ಟ್ ಟೈಮ್ ಹೇಳಿದೆ 130 ಏನೋ ಇರುತ್ತೆ ಒಂದು ಬಾಕ್ಸಿಗೆ ಅಂತೇಳಿ. ಇಲ್ಲ, ಇದು 160 ಇರುತ್ತೆ. ನಾನೀಗ ಎರಡಕ್ಕೆ ಇನ್ನು 360 ಆಯಿತು. ಎರಡಕ್ಕೆ 160ನ 180 ಆಗುತ್ತೆ ಒಂದಕ್ಕೆ. ಇದಕ್ಕೆ ನಾನು 4 ಮುಚ್ಚಳವನ್ನು ನೀಮ್ ಆಯಿಲ್ ಹಾಕಿದೆ. ಯಾಕಂತ ಹೇಳಿದರೆ 40 ml 50 ml ಹಾಗಾಗುತ್ತೆ. ಸ್ವಲ್ಪ ಸ್ಟ್ರಾಂಗ್ ಮಾಡಿದೆ. ವೈಟ್ ಪ್ಲೇಸ್ ತುಂಬ ಇತ್ತು ಮತ್ತು ಹುಳಗಳು ಆಲ್ರೆಡಿ ಮೊಗ್ಗೆಗಳನ್ನು ತಿಂತಾಯಿತ್ತು. ಹಾಗಾಗಿ ಇದಕ್ಕೆ ನಾನು ಪಚ್ಚೆ ಪೌಡ್ರು ಮತ್ತು ನೀಮ್ ಆಯಿಲನ್ನು 2 ಮಿಕ್ಸ್ ಮಾಡ್ತಾ ಇದ್ದೇನೆ. 2 ಪ್ಯಾಕೆಟನ್ನು ಹಾಕಿದೆ. ಇದಕ್ಕೆ ಚೆಂದಾಗಿ ಮಿಕ್ಸ್ ಮಾಡ್ತೇನೆ. ಈಗ ಪೈಪಿನ ಸಹಾಯದಿಂದ ಹೀಗೆ ಮಿಕ್ಸ್ ಮಾಡ್ತೇನೆ. ಚೆಂದ ಮಿಕ್ಸ್ ಮಾಡ್ತೇನೆ. ಯಾಕಂತ ಹೇಳಿದರೆ ಇದು ಅಡಿ ಕೂತ್ಕೊಳ್ತದೆ. ದೋಸೆದು ಬಂದ ಕೂತ್ಕೊಳ್ತದಲ್ಲ, ಹಾಗೆ ಗಟ್ಟಿ ಕೂತ್ಕೊಳ್ತದೆ. ಪ್ರತಿ ಸರಿನೂ ಈ ಥರ ತಿರುಗಿಸಿಬಿಟ್ಟೆ ನಾನು ಹಾಕೋದು. ಇಲ್ಲಾಂದರೆ ಮೇಲೆ ಪೌಡರ್ ಅಡಿ ಉಳಿತದೆ, ಮೇಲೆ ನೀರು ಉಳ್ಕೊಳ್ತದೆ. ಹಾಗಾಗಿ ನೋಡಿ, ಈ ಡ್ರಮ್ಮಿಗೆ ನಾನು ಹಾಕ್ತೇನೆ. ಈ ಡ್ರಮ್ಮಿಗೆ ನಾನು ಪ್ರತಿ ಸರಿನೂ ಹಾಕುವಾಗ ತಿರುಗಿಸಿಬಿಟ್ಟೆ ಹಾಕೋದು. ಡ್ರಮ್ಮಿಗೆ ನಾನು ಸ್ವಲ್ಪ ಪಚ್ಚೆ ಪೌಡರಿದ್ದು ನೀರು ಮತ್ತು ಈಗ ಮಿಕ್ಸ್ ಇಟ್ಕೊಂಡಿದ್ದು ನೀರು ಮತ್ತು ನೀರನ್ನು ಮಿಕ್ಸ್ ಮಾಡ್ತೇನೆ. ಮತ್ತು ಇದನ್ನು ಹಾಕಿಬಿಟ್ಟು ಮತ್ತೆ ನೀರನ್ನು ಮಿಕ್ಸ್ ಮಾಡ್ತೇನೆ. ಯಾಕೆ ಹೇಳಿದರೆ ನೀರು ಇದಕ್ಕೆ ಡೈರೆಕ್ಟ್ ಹಾಕಿದಾಗ ಕೆಳಗೆ ಚೆಲ್ತದಲ್ಲ, ಹಾಗಾಗಿ ನೀರು ಮಿಕ್ಸ್ ಮಾಡ್ತಾ ಇದ್ದೇನೆ. ಯಾಕಂತ ಹೇಳಿದರೆ ನೀವು ಮತ್ತು ಬೇರೆ ಏನು ಎಣಿಸ್ಕೊಳ್ಬೇಡಿ. ಇದಕ್ಕೆ ಒಮ್ಮೆಲೆ ಹಾಕಿದಾಗ ತಿರುಗಿಸ್ಲಿಕ್ಕೆ ಆಗಲ್ಲ, ಮತ್ತು ಇದು ಜಗ್ಗಿಂದ ತೆಗೆಯುವಾಗಲ್ಲ ಕೆಳಗೆ ಬೀಳ್ತದಲ್ಲ, ಹಾಗೆ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿದ್ದು ನಾನು ಸಪ್ರೇಟಾಗಿ. ಆ ಬಕೆಟಲ್ಲಿರೋ ನೀರನ್ನು ಪುನಃ ಇದಕ್ಕೆ ಹಾಕ್ತೇನೆ ನಾನು. ಒಮ್ಮೆಲೆ ಯಾಕೆ ಹಾಕಲಿಲ್ಲ ಅಂತ ಹೇಳಿದರೆ ಚೆಲ್ತದೆ ಹೇಳಿ ಹಾಕಲಿಲ್ಲ. ಮತ್ತು ನೀವೇನು ಬೇರೆ ಏನೋ ಹಾಕಿದ್ಲೇನೋ ಅಂತ ಎಣಿಸ್ಕೊಳ್ಬೇಡಿ. ಬೇರೆ ಏನೂ ಅಲ್ಲ, ಇದು ನೀರೇ, ಖಾಲಿ ನೀರು. ಈ ನೀರನ್ನು ವಾಪಸ್ ನಾನು ಬಾಲ್ದಿಗೆ ಹಾಕ್ತಾ ಇದ್ದೇನೆ. ನೋಡಿ, ಬಾಲ್ದಿಗೆ ಹಾಕ್ತಿದ್ದೇನೆ. ನೋಡಿದ್ರಲ್ಲ, ಇದನ್ನು ನಾವು ಪುನಃ ಇನ್ನೊಮ್ಮೆ ಹಾಕುವಾಗ ತಿರುಗಿಸ್ಬಿಟ್ಟೆ ಹಾಕಬೇಕು. ನೋಡಿ, ನನ್ನ ಮಲ್ಲಿಗೆ ಗಿಡಕ್ಕೆ ನಾನು ಗೆಲ್ಲುಗಳು, ಎಲೆಗಳು, ಪ್ರತಿಯೊಂದು ಕುಡಿಗಳು ಚಂಡಿ ಆಗೋ ರೀತಿ ಈ ಥರ ನಾನು ಸ್ಪ್ರೇ ಮಾಡ್ತೇನೆ. ನೋಡಿ ಯಾವ ಥರ ಸ್ಪ್ರೇ ಮಾಡ್ತೇನೆ ಅಂತ. ಮೇಲೆ ಮೊಗ್ಗೆಗಳು, ಪ್ರತಿಯೊಂದು ಮೊಗ್ಗೆಗಳಿಗೂ ಹಾಕ್ತೇನೆ. ನಾನೊಂದು 5 o'clock ಸ್ಟಾರ್ಟ್ ಮಾಡಿದ್ದೆ. ನನಗೆ ಕತ್ತಲೆ ತನಕ ಆಯಿತು, 7 o'clock ತನಕ ಆಯಿತು. ಯಾಕಂತ ಹೇಳಿದರೆ ನನ್ನ ಗಿಡಗಳು ಕೂಡ ತುಂಬ ಇದೆ, ಮತ್ತು ಸ್ಪ್ರೇ ಮಾಡೋದು ಕೂಡ ಅಷ್ಟೊಂದು ನೀಟಾಗಿ ಮಾಡಬೇಕು ನನಗೆ. ಇಲ್ಲಾಂದರೆ ಕಷ್ಟ ಆಗ್ತದೆ. ನನ್ನ ತುಂಬ ತರಕಾರಿ ಗಿಡ ಎಲ್ಲ ಇರೋಕ್ಕಾಗಿ ಒತ್ತೊತ್ತಾಗಿ ತೋಟದಲ್ಲೆಲ್ಲ ನೆಟ್ಟಕ್ಕಾಗಿ ಒಂದು ಗಿಡಕ್ಕೆ ಹಾಕುವಾಗ ಒಂದು ಗಿಡ ಬಿಡುವಾಗಿಲ್ಲ, ಎಲ್ಲ ಗಿಡಕ್ಕೆ ಹಾಕಬೇಕು, ಅಲ್ಲಿಂದ ಇಲ್ಲಿಗೆ ರೀಚ್ ಆಗ್ತದೆ. ಹಾಗಾಗಿ ನೋಡಿ, ಈ ಥರ ಎಲ್ಲ ಹಾಕ್ತಾ ಇದ್ದೇನೆ ನಾನು. ಫಸ್ಟಿಗೆ ಮೇಲಿಂದ ಹಾಕ್ಕೊಳ್ತೇನೆ, ಆಮೇಲೆ ಅಡಿಯಿಂದ ಹಾಕ್ಕೊಳ್ತೇನೆ. ಎಲೆಯ ಅಡಿಯಲ್ಲಿ ಜಾಸ್ತಿ ವೈಟ್ ಪ್ಲೇಸ್ ಇರೋದು ಎಲೆ ಅಡಿಯಲ್ಲಿ. ಹಾಗಾಗಿ ಹೀಗೆ ಮೇಲೆ ಹಾಕಿದ ನಂತರ ಕೂಡ ಅಡಿಗಡೆ ಇದನ್ನು ತಿರುಗಿಸ್ಬಿಟ್ಟು, ಕೋಲನ್ನು ತಿರುಗಿಸ್ಬಿಟ್ಟು ಹಾಕ್ತೇನೆ ನಾನು. ನೋಡಿ ಹೇಗೆ ಹಾಕ್ತೇನೆ ಅಂತ. ಇಷ್ಟೇ ಅಲ್ಲದೆ ಈ ಗೂಡಿದು ಒಳಗೆ, ಈ ಮಲ್ಲಿಗೆ ಗಿಡದ ಗೂಡಿದು ಒಳಗೆ ಸಹ ನುಗ್ಗಿಸಿ ಹಾಕ್ತೇನೆ ನಾನು. ಇನ್ನೊಂದು ವಿಷಯ ನಿಮಗೆ ಹೇಳಬೇಕು. ಮಲ್ಲಿಗೆ ಗಿಡವನ್ನು ನೆಡುವಾಗ ಸ್ವಲ್ಪ ದೂರದಲ್ಲಿ ನೆಡಿ. ನಾನು ತುಂಬ ಹತ್ತಿರದಲ್ಲೇ ಆಯಿತು ನಾನು ನೆಟ್ಟದ್ದು. ನನಗೆ ಹೂ ತೆಗಿಲಿಕ್ಕೂ ಕೂಡ ಕಷ್ಟ, ಅದಕ್ಕೆ ಮಲ್ಲಿಗೆ ಗಿಡಕ್ಕೆ ಮದ್ದು ಹಾಕಲಿಕ್ಕೆ ಕೂಡ ಕಷ್ಟ, ಆಮೇಲೆ ಗೊಬ್ಬರ ಹಾಕಲಿಕ್ಕೂ ಕೂಡ ತುಂಬ ಕಷ್ಟ ಆಗ್ತದೆ. ಹಾಗಾಗಿ ನೋಡಿ, ನಾವು ಮಲ್ಲಿಗೆ ಗಿಡಕ್ಕೆ ಹೀಗೆ ಸ್ಪ್ರೇ ಮಾಡುವಾಗ ಇದು ಕೆಳಗೆ ಬಿದ್ದದ್ದು ನೆಲಕ್ಕಿದ್ದ ಮಲ್ಲಿಗೆ ಗಿಡಕ್ಕೆ ಬೇರುಗಳು ಹೀರ್ಕೊಳ್ತದೆ, ಪರವಾಗಿಲ್ಲ. ಆದರೆ ನಾವು ಪಾಟಲ್ಲಿ ನೆಟ್ಟಿರ್ತೇವಲ್ಲ, ಅದು ಮಲ್ಲಿಗೆ ಗಿಡಕ್ಕೆ ನಾವು ಹೀಗೆ ಸ್ಪ್ರೇ ಮಾಡಿ ಕೆಳಗೆ ಬಿದ್ದರೆ ವೇಸ್ಟ್ ಆಗ್ತದೆ.
ಇದು ನೋಡಿ, ನೆಲದಲ್ಲಿ ನೆಟ್ಟರೆ ಎಷ್ಟು ಬೆನಿಫಿಟ್ ಇದೆ ಅಲ್ವಾ. ನಾವು ಪಾಟಲ್ಲಿ ನೆಟ್ಟರೆ ಗೊಬ್ಬರ ಹಾಕಲಿಕ್ಕೆ ಕಷ್ಟ. ಗೊಬ್ಬರವನ್ನು ನಾವು ಸಗಣಿ ಗೊಬ್ಬರವನ್ನು ಹಾಕಲಿಕ್ಕೆ ಆಗೋದಿಲ್ಲ, ಫರ್ಟಿಲೈಸರ್ ಅಷ್ಟೇ ಹಾಕಬೇಕಾಗ್ತದೆ. ಪದೇ ಪದೇ ಅದನ್ನೆಲ್ಲ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಹಾಗಾಗಿ ಈಗ ನೆಲದಲ್ಲಿ ನೆಟ್ಟದಾದರೆ ನೋಡಿ ಎಷ್ಟು ಈಸಿಯಲ್ಲಿ ಮಾಡ್ಬೋದು. ಇದು ನೋಡಿ, ನೀವೊಬ್ಬರು ಕಮೆಂಟಲ್ಲಿ ನನಗೆ ಹೇಳಿದ್ರಿ ಕೆಂಪಾಗಿದೆ ಗಿಡ ಅಂತೇಳಿ. ನನ್ನದು ಕೂಡ ಕೆಂಪಾಗಿದೆ ಗಿಡ. ಇದು ಹಲವಾರು ಕಾರಣಗಳಿರ್ತದೆ. ಒಂದು ನೀರು ಜಾಸ್ತಿ ಆದರೆ ಕೂಡ, ಒಂದು ನೀರು ಕಡಿಮೆ ಆದರೆ, ಇನ್ನೊಂದು ಬೇರು ಮೇಲೆ ಬಂದರೆ, ಇನ್ನೊಂದು ಗೊಬ್ಬರ ಜಾಸ್ತಿ ಆದರೆ, ಗೊಬ್ಬರ ಕಡಿಮೆ ಆದರೆ, ಅಥವಾ ಇನ್ನೊಂದು ಕೀಟಗಳು ಕೂತ್ರೆ ಸಹ ಈ ಥರ ಆಗುತ್ತೆ. ನನಗೆ ಇದರಲ್ಲಿ ಹೂವು ಕೂಡ ತುಂಬ ಹಾಳಾಗ್ತಾಯಿದೆ. ಮೊದಲೊಮ್ಮೆ ಹೂವು ತುಂಬ ಒಳ್ಳೇದು ಬಂದಿತ್ತು, ಈಗ ಸಡನ್ಲಿ ಈ ಥರ ಆಗಿದೆ. ಬಟ್ ನೋಡಬೇಕು, ನನ್ನದು ಪಾಟಲ್ಲಿ ಹೋಲ್ ಇರುತ್ತಲ್ಲ, ಅದು ನೀರು ಹೋಗುವ ಹೋಲಿಗೆ ಅದು ಕಲ್ಲು ಕೂತ್ಕೊಂಡಿದೆ ಅಂತ ನೋಡಬೇಕು, ತಿರುಗಿಸಿ ನೋಡಬೇಕು. ನನಗೆ ಅಷ್ಟು ಕೂಡ ಟೈಮ್ ಆಗ್ತಾಯಿಲ್ಲ. ಹಾಗಾಗಿ ಸುಮ್ಮನೆ ಕೂತ್ಕೊಂಡಿದ್ದೇನೆ. ಅದನ್ನು ನೋಡಬೇಕು ನಾನು ಏನಾಗಿದೆ ಅಂತ. ನೋಡಿಬಿಟ್ಟು ನಾನದು ಬಿಸಿಲಿಗೆ ಇಂದ ಸ್ವಲ್ಪ 15 ದಿನ ಸೈಡ್ ಇಡ್ತೇನೆ. ಅದು ಹೇಗಾಗ್ತದೆ ರಿಕವರಿ ಆಗ್ತದೆ ನೋಡಬೇಕು. ಅದರ ನಂತರ ನಾನು ನಿಮಗೆ ಅದ್ರ ವೀಡಿಯೋ ತೋರಿಸ್ತೇನೆ. ನನಗೆ ಒಬ್ಬರು ಕಮೆಂಟ್ ಮಾಡಿದ್ದಾರೆ, ನವಿಲಕ್ಕಿ ತಿನ್ಬೋದು, ಅದಕ್ಕೋಸ್ಕರ ನಾವಿಲ್ಲಿ ಈ ಥರ ಸೋರೆಕಾಯಿಗೆ ನವಿಲಕ್ಕಿ ಬರ್ತದೆ ಅಂತ ಈ ಥರ ತೊಟ್ಟೆಗಳನ್ನು ಕೋಲಿಗೆ ಸಿಕ್ಕಿಸಿದ್ದೇವೆ. ನೀವು ಸಹ ನಿಮ್ಮ ಮಲ್ಲಿಗೆ ಗಿಡದ ಹತ್ರ ಒಂದು ಸುತ್ತ ಒಂದು 4-5 ಈ ಸಾಮಾನುಗಳೆಲ್ಲ ತೊಗೊಂಡು ಬರ್ತೀರಲ್ಲ ಅಂಗಡಿಯಲ್ಲಿ, ಆ ತೊಟ್ಟೆಗಳನ್ನು ಕೋಲಿಗೆ ಸಿಕ್ಕಿಸಿಬಿಟ್ಟು ಹೀಗೆ ನೆಟ್ಟಿಡಿ. ಮೇಲೆ ಮಲ್ಲಿಗೆ ಗಿಡದ ಮೇಲೆ ಕಾಣುವ ಹಾಗೆ, ದೂರದಿಂದ ಕಾಣುವ ಹಾಗೆ ಸಿಕ್ಕಿಸಿ ಬಿಡಿ. ಅದು ಕಾಣಬೇಕು ತೊಟ್ಟೆಗಳು, ಆವಾಗ ನವಿಲುಗಳು ಬರುವುದಿಲ್ಲ. ಮಲ್ಲಿಗೆ ಮೊಗ್ಗನ್ನು ಅದು ವೈಟ್ ಕಾಣುವ ಕಾರಣ ತಿನ್ಬೋದು. ಯಾಕೆ ಗೊತ್ತುಂಟ, ಅದರಲ್ಲಿ ಹುಳಗಳು ಸಹ ಇರ್ತದೆ. ಮತ್ತು ಅದು ಹೇಗೆ ಗೊತ್ತಿಲ್ಲ ನಮಗೆ, ತಿನ್ನಲಿಕ್ಕೂ ಸಹ ಬಹುದು. ನನ್ನ ಗುಲಾಬಿ ಮೊಗ್ಗನ್ನು ನಾನು ತಿಂದದ್ದನ್ನು ನೋಡಿದ್ದೇನೆ, ಮಲ್ಲಿಗೆ ಮೊಗ್ಗು ತಿಂದದ್ದು ನಾನು ನೋಡಲಿಲ್ಲ. ಯಾಕೆ, ಮನೆ ಎದುರೇ ಇದ್ದ ಕಾರಣ. ನಮ್ಮ ಮನೆಯಲ್ಲಿ ತುಂಬ ನಾಯಿ ಉಂಟು, ಆಚೀಚೆದು ಬೇರೆ ನಾಯಿ ಉಂಟು, ಅದೆಲ್ಲ ಓಡಿಸ್ತದೆ, ಹಾಗಾಗಿ ಬರುವುದಿಲ್ಲ. ಮನೆ ಹಿಂದೆ ಆದರೆ ಪಟ್ಟ ಬರ್ತದೆ. ಹಾಗಾಗಿ ನಾನು ನಿಮ್ಗೆ ಹೇಳ್ದೆ, ನನ್ನ ಮಲ್ಲಿಗೆ ಗಿಡಕ್ಕೆ ಬರಲಿಲ್ಲ. ನಾನು ನೋಡದೆ ಹೇಳೋದು ಕಷ್ಟ ಆಗ್ತದೆ. ತಿನ್ಬೋದು ಅಂತ ನನಗೆ ಯಾಕೋ ಡೌಟ್ ಇದೆ, ಯಾಕಂದರೆ ಗುಲಾಬಿ ಮೊಗ್ಗನ್ನು ತಿಂದದ್ದು ನಾನು ನೋಡಿದ್ದೇನೆ. ಹಾಗಾಗಿ ನೋಡಿದ್ರಲ್ಲ ಸ್ನೇಹಿತರೆ, ನನಗೆ ಇಷ್ಟೇ ಕಮೆಂಟ್ ಅಂತ ಅಂದ್ಕೊಂಡಿದ್ದೇನೆ. ಮತ್ತು ನನಗೆ ನೆನಪಿಲ್ಲ, ಏನಾದರೂ ಇದ್ದರೆ ಮತ್ತು ನಾನು ನಾಳೆದು ವೀಡಿಯೋದಲ್ಲಿ ನಿಮಗೆ ಹೇಳ್ತೇನೆ ಯಾವ್ಯಾವುದು ಏನೇನು ಅಂತೇಳಿ. ಇನ್ನೂ ಹೆಚ್ಚಿನ ಮಾಹಿತಿ ಬೇಕಿದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಯಾಕಂತ ಹೇಳಿದರೆ ನಾನು ಕೆಲವೊಮ್ಮೆ ಮರೀತೇನೆ ಹೇಳಲಿಕ್ಕೆ. ಹಾಗಾಗಿ ಮಾಡ್ಕೊಂಡು ಬಂದಿರೋದಿಲ್ಲ. ನೋಟ್ ಮಾಡ್ಕೊಂಡು ಬಂದರೆ ಕರೆಕ್ಟಾಗಿ ಹೇಳಲಿಕ್ಕೆ ಆಗ್ತದೆ. ನನ್ನ ವೀಡಿಯೋ ಸ್ವಲ್ಪ ಉದ್ದ ಆಯಿತು, ಯಾಕಂತ ಹೇಳಿದರೆ ನಿನ್ನೆದು ಸ್ವಲ್ಪ ಹೇಳಿದೆ, ಇವತ್ತು ಸ್ವಲ್ಪ ಹೇಳಿದೆ ಅಲ್ಲ. ಹಾಗಾಗಿ ನಿನ್ನೆ ಏನು ಮಾಡಿದೆ, ಇವತ್ತು ಏನು ಮಾಡಿದೆ ಅಂತ ಹೇಳಿದೆಲ್ಲ, ಹಾಗಾಗಿ ಸ್ವಲ್ಪ ಲಾಂಗ್ ಆಯಿತು. ಬೇಜಾರು ಮಾಡಬೇಡಿ. ನಿಮಗೆ ಎಷ್ಟು ಬೇಕು ಅಷ್ಟು ನೋಡಿ, ಬೇಜಾರಂತೂ ಮಾಡ್ಕೊಳ್ಬೇಡಿ ನನ್ನ ಮೇಲೆ. ಹಾಗಾಗಿ ಮತ್ತು ಇನ್ನೊಂದು ಹೂ ಎಷ್ಟಾಯಿತು ಅಂತ ಹೇಳಿದೆ. ನಿನ್ನೆ ನನಗೆ 3.5 ಚೆಂಡು ಕಟ್ಟಿದೆ. ಅದರ ನಂತರ ಕಟ್ಟಲಿಕ್ಕಾಗಲಿಲ್ಲ. ಯಾಕೋ ಒಂಥರ ಹೂ ತೆಗೆಯುವಾಗಲೇ ಸುಸ್ತಾಗಿರ್ತದೆ. ಮಾರ್ನಿಂಗೆಲ್ಲ ಗಿಡಕ್ಕೆ ನೀರು ಹಾಕಬೇಕು, ಹೂ ತೆಗಿಬೇಕು, ಕಟ್ಟಬೇಕು, ಟಿಫನ್ ಮಾಡಬೇಕಾಗಲ್ಲ, ಎಲ್ಲ ಮಾಡುವಾಗ ಸುಸ್ತಾಗ್ತದೆ. ಹಾಗೆ ಕಟ್ಟಲಿಕ್ಕೆ ಆಗಲಿಲ್ಲ. ಇವತ್ತು ಒಂದು ಅಟ್ಟಿ ಕಟ್ಟಿದೆ. ಇವತ್ತು ಇನ್ನೂ ಅರ್ಧ ಚೆಂಡು ಹೂ ಉಂಟು, ಚಿಕ್ಕದಿತ್ತು, ಹೂ ತೆಗಿಲಿಕ್ಕಾಗಲಿಲ್ಲ. ಅದಕ್ಕೋಸ್ಕರ ಹಾಗೆ ಬಿಟ್ಟೆ. ಮತ್ತು ಇನ್ನು ನಿನ್ನೆ ಮಾತ್ರ ನನಗೆ 1-1.5 ಚೆಂಡು ಆಗೋಷ್ಟು ಹೂ ಉಳಿದಿದೆ. ಅದಕ್ಕೂ ಮೊನ್ನೆ ಕೂಡ ಪ್ರತಿದಿನ ಹೂ ಉಳಿತಾ ಉಂಟು. ಅದು ಇನ್ನು ನಾಳೆ ಅಷ್ಟು ಒಂದಟ್ಟಿ ಇರಲಿಕ್ಕಿಲ್ವೇನೋ. ಆವಾಗ ನಮಗೆ ಬೇಜಾರಾಗ್ತದೆ, ಅಯ್ಯೋ ಒಂದೊಟ್ಟು ಇವತ್ತಿದ್ದಿದ್ರೆ ಕಟ್ಬೋದಿತ್ತಲ್ಲ ಅಂತ ಬೇಜಾರಾಗ್ತದೆ. ಹಾಗಾಗಿ ನನ್ನ ಮಲ್ಲಿಗೆ ಗಿಡದಲ್ಲಿ ಎಷ್ಟು ಹೂ ತೆಗೆದರೂ ಕೂಡ ಅಷ್ಟೇ ಉಂಟು, ಅದೇ ಬೇಜಾರಾಗ್ತಾ ಉಂಟು ನನಗೆ. ಚಿಕ್ಕದುಂಟು, ಮಾರ್ನಿಂಗ್ ಕಾಣೋದಿಲ್ಲ, ಸಂಜೆ ಆಗುವಾಗೆಲ್ಲ ಕಾಣಿಸ್ತದೆ. ಇವತ್ತಿದು ಹೂವು ನಾಳೆದು ಹೂವು ಅಂತ ಗೊತ್ತಾದರೆ ಕೂಡ ಅದು ಕಟ್ಟಲಿಕ್ಕೆ ಆಗೋದಿಲ್ಲ, ಅಷ್ಟು ಚಿಕ್ಕದಿರ್ತದೆ. ಹಾಗಾಗಿ ಸ್ವಲ್ಪ ಹೂ ಉಳಿತಾ ಉಂಟು. ಇವತ್ತೊಂದು 4 ಸುತ್ತಾಗ್ಬೋದು, ಹಾಗೆ ಉಳಿದಿದೆ. ಇನ್ನೂ ಕಟ್ಟಬೇಕು, ಇನ್ನೂ ಕಟ್ಟಲಿಲ್ಲ. ಕಟ್ಟಿದ ನಂತರ ಎಷ್ಟು ಅಂತ ಗೊತ್ತಾಗ್ತದೆ, ಸರಿಯಾಗಿ ಗೊತ್ತಿಲ್ಲ. ಅದು ಚಿಕ್ಕ ಹೂವು ಅದಕ್ಕಾಗಿ ಸ್ವಲ್ಪ ಜಾಸ್ತಿ ಬರ್ತದೆ. ದೊಡ್ಡ ಹೂವು ಆದರೆ ನಮಗೆ ಅಂದಾಜಲ್ಲಿ ಸಿಗ್ತದೆ, ಚಿಕ್ಕ ಹೂವು ಆದರೆ ಅಂದಾಜಲ್ಲಿ ಸಿಗೋದಿಲ್ಲ ಎಷ್ಟಿದೆ ಅಂತೇಳಿ. ಕಟ್ಟಿದ ಮೇಲೇ ಗೊತ್ತಾಗಬೇಕು. ಹಾಗಾಗಿ ನೋಡಿ, ಈ ಟೈಮಿಗೆ ನಾವು ಬೇಸಿಗೆಯಲ್ಲಿ 2 ಟೈಮ್ ನೀರು ಹಾಕಬೇಕಾಯ್ತಾ. ನಾವು ಬೆಳಿಗ್ಗೆ ಮತ್ತು ಸಂಜೆ ಸ್ವಲ್ಪ ಆದರೂ ಪರವಾಗಿಲ್ಲ 2 ಟೈಮ್ ಹಾಕಬೇಕು. ಯಾಕಂತ ಹೇಳಿದರೆ ತುಂಬ ಸೆಕೆ ಇರುತ್ತೆ ಒಂದು. ಇನ್ನು ನಾವು ಸಂಜೆ ಹಾಕ್ತೇವೆ, ಬೆಳಿಗ್ಗೆ ಹಾಕಲ್ಲ ಅಂತ. ಬೆಳಿಗ್ಗೆ ತುಂಬ ಬಿಸಿಲಿರ್ತದೆ, ಸ್ವಲ್ಪನಾದರೂ ನೀರು ಹಾಕಿ, ಎಲೆಗಳಿಗಾದರೂ ಹಾಕಿ. ಇನ್ನು ಸಂಜೆ ಹಾಕಲಿಲ್ಲ ಅಂತ ಹೇಳಿದರೆ ಬೆಳಗ್ಗಿಂದ ಬಿಸಿಲಲ್ಲಿ ಇರ್ತದಲ್ಲ, ಬೆಳಿಗ್ಗೆ ಹಾಕಿರ್ತೇವೆ ಆದರೆ ಸಹ ಬಿಸಿಲಿರ್ತದಲ್ವ, ಸಂಜೆ ಎಲ್ಲ ರಾತ್ರಿ ಎಲ್ಲ ಫುಲ್ ಹಾಗೆ ಇರುವಾಗ ಅದಕ್ಕೆ ಸ್ವಲ್ಪ ನಮ್ಮ ಹಾಗೆ ಬಾಯಾರಿಕೆ ಆ ಥರ ಎಲ್ಲ ಆಗ್ಬೋದು. ಹಾಗೆ ಗಿಡಗಳಿಗೆ ಸಹ ಇರ್ತದೆ ನೀರು ಆಗಾಗ ಬೇಕು ಅಂತೇಳಿ. ಒಮ್ಮೆಲೆ ನೀರು ಹಾಕೋದಕ್ಕಿಂತ 2 ಟೈಮ್ ಹಾಕಿ. ಈಗ 1 ಬಕೆಟ್ ನೀರು 10 ಲೀಟರ್ ಹಾಕೋದಕ್ಕಿಂತ 5 ಲೀಟರ್ ಸ್ಕಿಪ್ ಮಾಡಿ ಹಾಕಿ. ಈಗ ದೊಡ್ಡ ಗಿಡಕ್ಕೆ ಮಾತ್ರ ಜಾಸ್ತಿ ನೀರು ಬೇಕಾಗ್ತದೆ, ನೆಲದಲ್ಲಿರೋದು. ಪಾಟಲ್ಲಿರೋದಕ್ಕೆ ಅಷ್ಟು ನೀರು ಬೇಕಾಗೋದಿಲ್ಲ. ಹಾಗಾಗಿ
ನಾನು ಇನ್ನೂ ನೀರು ಹಾಕಿಲ್ಲ, ಇನ್ನೂ ನೀರು ಹಾಕಬೇಕು. ನೀರು ಹಾಕಲಿಕ್ಕೆ ಎಂದು ವಿಡಿಯೋ ಅಪ್ಲೋಡ್ ಮಾಡಿ ನಾನು ನೀರು ಹಾಕುವ ಅಂತ ಡಿಸೈಡ್ ಮಾಡಿದ್ದೇನೆ. ಹಾಗಾಗಿ ಮತ್ತು ಯಾರೆಲ್ಲ ನೀವು ಚಿಕ್ಕ ಗಿಡ ಉಂಟು ಅಂತ ಹೇಳಿದರೆ ಅದನ್ನು ದೊಡ್ಡದು ಮಾಡಲಿಕ್ಕೆ, ಬೇಗ ದೊಡ್ಡದಾಗಲಿಕ್ಕೆ ಟ್ರೈ ಮಾಡಿ. ಯಾಕಂತ ಹೇಳಿದರೆ ಬಂದ ಚಿಗುರುಗಳನ್ನು ಚೂಂಟಿದರೆ ಗೆಲ್ಲುಗಳು ಕವಲೊಡೆದು ಬರುತ್ತೆ. ಅದು ಗೆಲ್ಲುಗಳಲ್ಲಿ, ಚೂಂಟಿದ ಗೆಲ್ಲುಗಳಲ್ಲಿ ಕವಲೊಡೆದು ಬರುತ್ತೆ ಬೇಗ. ನೀವು ಹೂವಿಗಾಗಿ ಕಾದು ಕೂತ್ಕೊಂಡ್ರೆ ಅದು ಲೇಟ್ ಆಗ್ತದೆ ಗಿಡ ದೊಡ್ಡದಾಗೋದು. ಗಿಡ ದೊಡ್ಡದಾದರೆ ಮಾತ್ರ ನಮಗೆ ಹೂಗಳು ಜಾಸ್ತಿ ಸಿಗ್ತದೆ. ಇಲ್ಲಾಂದರೆ ನಾವು ಗೆಲ್ಲುಗಳನ್ನು ಚೂಟ್ಲಿಲ್ಲ, ಬಂದ ಕುಡಿಯನ್ನು ಚೂಂಟ್ಲಿಲ್ಲ ಅಂತ ಹೇಳಿದರೆ ಬೇಗ ಅದು ದೊಡ್ಡದಾಗೋದಿಲ್ಲ. ಗಿಡ ನಿಧಾನದಲ್ಲಿ ದೊಡ್ಡದಾಗ್ತದೆ. ಹಾಗಾಗಿ ನೀವು ಯಾರೆಲ್ಲ ಇನ್ನೂ ಹಾಗೆ ಬಿಡ್ತಾ ಇದ್ದೀರಿ ಗೆಲ್ಲುಗಳನ್ನು ಚೂಂಟದೆ, ನೀವು ಗೆಲ್ಲುಗಳನ್ನು ಚೂಂಟಿ ಅಂತ ನಾನು ನಿಮಗೆ ಕೇಳ್ಕೊಳ್ತೇನೆ. ಯಾಕಂತ ಹೇಳಿದರೆ ಗಿಡಗಳು ಬೇಗ ದೊಡ್ಡದಾಗಿ ಬರಲಿ ಅಂತೇಳಿ, ಬೇರೆ ಏನು ಉದ್ದೇಶ ಅಲ್ಲ. ಈಗ ಒಂದೆರಡು ಹೂ ತೆಗೆದಕ್ಕಿಂತ ಗಿಡ ಬೇಗ ಬಂದರೆ ಒಳ್ಳೆ ಹೂ ಸಿಗ್ಬೋದಲ್ಲ ನಿಮಗೆ. ಹಾಗಾಗಿ ನನ್ನ ಗಿಡಗಳನ್ನು ನಾನು ಹಾಗೆ ಮಾಡಿ ದೊಡ್ಡದು ಮಾಡಿದ್ದು. ತುಂಬ ಪ್ರಾಬ್ಲಮ್ ಇತ್ತು ನನಗೆ ಸಹ, ಯಾವಾಗ ಗಿಡ ದೊಡ್ಡದಾಗ್ತದೆ ಹಾಗೆ ನನಗೆ ಪ್ರಾಬ್ಲಮ್ ಇತ್ತು. ಯಾಕಂತ ಹೇಳಿದರೆ ಗಿಡ ಚಿಕ್ಕದಿದ್ದರೆ ಹೂ ಜಾಸ್ತಿ ಬರೋದಿಲ್ಲ, ಗಿಡ ದೊಡ್ಡದಿದ್ದರೆ ಮಾತ್ರ ನಮಗೆ ಹೂ ತುಂಬ ಸಿಗ್ತದೆ. ಅದಕ್ಕೆ ನನ್ನ ಗಿಡದಲ್ಲಿ ಈಗ ಹೂ ತುಂಬ ಸಿಗ್ತಾ ಇದೆ. ಯಾಕಂತ ಹೇಳಿದರೆ ನನ್ನ 12 ಗಿಡದಲ್ಲಿ ತುಂಬ ಹೂ ಸಿಗ್ತಾ ಇದೆ. ಅದರಲ್ಲಂತೂ 6 ಗಿಡದಲ್ಲಿ ತುಂಬ ಹೂ ಸಿಗ್ತಾ ಇದೆ, ಅದು ಶಂಕರಾಪುರದ ಮಲ್ಲಿಗೆ. ಹಾಗಾಗಿ ನಿಮ್ಮ ಹತ್ರ ಕೇಳ್ಕೊಳ್ತಾ ಇದ್ದೇನೆ ಅಷ್ಟೇ. ನನ್ನ ಮುಂದಿನ ಏನಾದರೂ ನನ್ನದು ನಿಮಗೇನಾದರೂ ನೀವೇನಾದ್ರು ಕಮೆಂಟ್ ಮಾಡಿದರೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೇನೆ. ಮುಂದಿನ ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ. ಇವತ್ತಿನ ವೀಡಿಯೋ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಯಾರೆಲ್ಲ ನನಗಿನ್ನೂ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ಕೊಳ್ತೀನಿ, ಅವರೆಲ್ಲ ನನಗೆ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡ್ತಾರೆ, ಅದು ನನ್ನ ಭರವಸೆ. ಬಾಯ್ ಬಾಯ್, ಥ್ಯಾಂಕ್ ಯು.